ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 95ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಮನೆ ಅಂಗಳದಲ್ಲಿ ಇರುವ ಹೂಗಿಡಗಳನ್ನು ತೋರಿಸುತ್ತಾ ಮೊಮ್ಮಗನನ್ನು ಸಮಾಧಾನ ಮಾಡುತ್ತಿದ್ದ ತನ್ನ ತಂದೆಯ ಬಳಿ ಹೋಗಿ ಚಿಂಟುನ ಎತ್ತಿಕೊಳ್ತಾನೆ ಓಜಸ್. ಯಾಕೋ ಕಂದ ಅಳೋದು, ನಾನು ಇಲ್ಲೇ ಇದ್ದೀನಿ ತಾನೇ ಕೇಳಿದ್ರೆ ಅಪ್ಪನ ತೋಳಿಗೆ ಬರುತ್ತಿದ್ದಂತೆ ಕಣ್ಣುಜ್ಜಿಕೊಂಡು, ಬೆಳ್ಳಿ ಪಪ್ಪ ಅವತ್ತು ಊರಿಗೆ ಹೋಗಿದ್ದು ಬಂದೇ ಇಲ್ಲ, ವಿಶ್ವತಾತ ಕೂಡ ಇನ್ನೂ ಬಂದೇ ಇಲ್ಲ, ನಾನು ಆಗಿಂದ ಮೀಸೆ ತಾತ ಜೊತೆನೇ ಇದ್ದೀನಿ, ನೀವು ಕಾಣಿಸೇ ಇಲ್ಲ, ಅದಕ್ಕೆ ಭಯ ಆಯಿತು ಪಪ್ಪ ಹೇಳಿದ್ರೆ ಮಗು ಕೆನ್ನೆಗೆ ಮುತ್ತಿಟ್ಟು, ಚಿಂಟು ನನ್ನ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಜೊತೆನೇ ಇರ್ತೀನಿ ಕಣೋ, ನಿನ್ನಿಂದ ಯಾವತ್ತಿಗೂ ದೂರ ಹೋಗಲ್ಲ, ಭಯ ಪಡಬೇಡ. ಹಾಗೆ ಬೆಳ್ಳಿ ಅಪ್ಪ ವಿಶ್ವತಾತ ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ ಹೇಳಿದರೆ ತನ್ನ ಪುಟ್ಟ ಕೈ ಮುಂದೆ ಚಾಚಿ ಪ್ರಾಮಿಸ್ ಎಂದರೆ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಪ್ರಾಮಿಸ್, ಅವರಿಬ್ಬರು ವಾಪಸ್ ಬಂದೇ ಬರ್ತಾರೆ ಎಂದು ಹೇಳಿ, ಇವತ್ತು ಮನೆಯಲ್ಲಿ ಪೂಜೆ ಇದೆ, ಮೊದಲು ಇಬ್ಬರು ರೆಡಿ ಆಗೋಣ, ಇಲ್ಲ ಅಮ್ಮ ನಮ್ಮಿಬ್ಬರಿಗೂ ಬೈತಾಳೆ ಎಂದು ಹೇಳಿ ಮಗುನ ಸ್ನಾನದ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಮಗ ಮೊಮ್ಮಗ ಹೋದತ್ತಲೇ ನೋಡುತ್ತಾ ನಿಟ್ಟುಸಿರು ಬಿಟ್ಟ ನಂಜಪ್ಪನವರು, ದೊಡ್ಡವರು ಮಾಡಿದ ತಪ್ಪಿಗೆ ಮಕ್ಕಳು ಕೊರುವಂತಾಗಿದೆ, ದೇವರ ದಯದಿಂದ ಎಲ್ಲವೂ ಬೇಗ ಸರಿ ಹೋದರೆ ಸಾಕು. ತಮ್ಮಲ್ಲೇ ಹೇಳಿಕೊಂಡು ಮನೆಗೆ ಬಂದಿದ್ದ ನೆಂಟರ ತಿಂಡಿ ಕಾಫಿ ಬಗ್ಗೆ ವಿಚಾರಿಸಲು ಹೋದರು. ಛೇ, ಹೋಗಿ ಹೋಗಿ ಓಜು ಯಾಕೆ ನಮ್ಮ ರೂಮ್ ಹತ್ರ ಬಂದಿದ್ದ, ನಮ್ಮ ಮಾತು ಕೇಳಿಸ್ಕೊಂಡ ಅನಿಸುತ್ತೆ, ಹೀಗೆ ಕೆಳಗೆ ಹೋದ್ಮೇಲೆ ಅದೇನು ಹೇಳಿ ಕಾಲು ಎಳೀತಾನೋ ಗೊಣಗುತ್ತಾ ತಾನೇ ಮೊದಲು ಎದ್ದು ರೆಡಿಯಾಗಿ ನಂತರ ತ್ವಿಷಾನ ಎಬ್ಬಿಸಿ, ಮನೇಲಿ ಪೂಜೆ ಇದೆ, ಆಗಲೇ ನೆಂಟರೆಲ್ಲ ಬಂದಿರ್ತಾರೆ, ನಾವು ತುಂಬ ತಡ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ತ್ವಿಷು ಹೇಳಿದ್ರೆ ಸರಿ ಅಂತ ಅವನ ಮಾತಿಗೆ ತಲೆ ಆಡಿಸಿ ಸ್ನಾನದ ಮನೆ ಹೊಕ್ಕ ಹುಡುಗಿ ಅರ್ಧ ಗಂಟೆಯಲ್ಲಿ ತಯಾರಾದ ನಂತರ ಇಬ್ಬರು ಒಟ್ಟಿಗೆ ಕೆಳಗಿಳಿದು ಬಂದರು. ದುನ್ವತಿ ಅವರು ಮಗ ಸೊಸೆಯನ್ನು ಕಂಡ ಕ್ಷಣ ಭಾವುಕರಾದರು. ಎಷ್ಟೇ ಬೇಡ ಅಂದರೂ ಹಿರಿಮಗ ಜಾನಕಿರಾಮನ ನೆನಪು ಕಾಡಿತ್ತು. ಚಿನ್ನದಂತೆ ಹುಡುಗಿ ನಮ್ಮ ಮಂದಾರ, ಅವಳನ್ನು ಅರ್ಥ ಮಾಡಿಕೊಂಡು ನೆಟ್ಟಗೆ ಸಂಸಾರ ಮಾಡಿದರೆ ಇವತ್ತು ಅವನು ನಮ್ಮ ಜೊತೆಗೆ ಜೀವಂತವಾಗಿರ್ತಿದ್ದ, ಮನದಲ್ಲೇ ಹೇಳಿಕೊಂಡ್ರು. ಆದರೆ ಮಿಂಚಿ ಹೋದ ಕಾಲದ ಬಗ್ಗೆ ಚಿಂತಿಸಿ ಫಲವಿಲ್ಲ ಅಂತ ತಮಗೆ ತಾವೇ ಸಮಾಧಾನ ಮಾಡಿಕೊಂಡು ಮಗ ಸೊಸೆ ಬಳಿ ಹೋಗಿ ಅವರಿಬ್ಬರ ಮೊಗ ಸವರಿ ದೃಷ್ಟಿ ತೆಗೆದರು. ಈ ಮನೆಯ ವಾತಾವರಣ ಕಂಡ ತ್ವಿಷಾ ತಂದೆ ತಾಯಿಗೆ ಇದು ತುಂಬು ಕುಟುಂಬವಾದರೂ ಇಲ್ಲಿರುವವರೆಲ್ಲ ಸ್ನೇಹಪರ ವ್ಯಕ್ತಿತ್ವದ ಜನ, ತಮ್ಮ ಮಗಳು ಇಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರ್ತಾಳೆ ಅಂತ ನಿರಾಳಗೊಂಡರು. ಜಲಜ ಶಾರದಾ ಅವರು ಅಡುಗೆ ಮನೆ ಸೇರಿ ನೈವೇದ್ಯಕ್ಕೆ ಬೇಕಾದ ಪ್ರಸಾದವನ್ನು ಅದಾಗಲೇ ತಯಾರಿ ಮಾಡುವ ಕೆಲಸದಲ್ಲಿ ತೊಡಗಿದ್ರು. ಪುರೋಹಿತರು ಬಂದ ನಂತರ ಮದುವೆಯಾದ ಹೊಸ ಜೋಡಿಯನ್ನು ಹಸೆಮಣೆಯಲ್ಲಿ ಕೂರಿಸಿ ಅವರ ಕೈಯಲ್ಲೇ ಪೂಜೆ ಮಾಡಿಸಿದ್ರು. ಸುಸೂತ್ರವಾಗಿ ಪೂಜೆ ಮುಗಿದು ತೀರ್ಥ ಪ್ರಸಾದದ ಸೇವನೆಯ ನಂತರ ಮಧ್ಯಾಹ್ನ ನೆಂಟರಿಗೆಲ್ಲ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಂಜೆ ಬೀಗರಿಗೆ ತಿಳಿಸಿ ಊರಿಗೆ ಹೊರಟಿದ್ದ ತನ್ನ ತಂದೆ ತಾಯಿಯನ್ನು ತಬ್ಬಿ ತ್ವಿಷಾ ಕಣ್ಣೀರು ಹಾಕಿಬಿಟ್ಲು. ಅಳಬೇಡ ಸೋನು, ನಿನ್ನ ಗಂಡ, ಅತ್ತೆ, ದೊಡ್ಡತ್ತೆ, ದೊಡ್ಡ ಮಾವ ಎಲ್ಲರೂ ತುಂಬ ಒಳ್ಳೆಯವರು, ನೀನು ಸಹ ಸ್ವಲ್ಪ ತಗ್ಗಿ ಬಗ್ಗಿ ಈ ಮನೆಗೆ ಹೊಂದಿಕೊಂಡು ಹೋದರೆ ನೆಮ್ಮದಿ ಜೀವನ ನಡೆಸ್ಬೋದು. ಮಗಳಿಗೂ ಸಣ್ಣ ಕಿವಿ ಮಾತು ಹೇಳಿ ಮಗಳ ತಲೆ ನೇವರಿಸಿದರು. ಆರುಷಿ ತಂದೆ ತಾಯಿ ಹಾಗೆ ತ್ವಿಷಾ ತಂದೆ ತಾಯಿಯನ್ನು ಊರಿಗೆ ಬಿಟ್ಟು ಬರುವಂತೆ ನಂಜಪ್ಪನವರು ಕಾಳಯ್ಯನಿಗೆ ತಿಳಿಸಿದರು. ಕುಮಾರ್ ಅವರು ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನಂಜಪ್ಪನವರು ಬಲವಂತ ಮಾಡಿ ತಮ್ಮ ಕಾರ್ನಲ್ಲೇ ಬೀಗರನ್ನು ಕಳುಹಿಸಿಕೊಟ್ರು. ತನ್ನ ತಂದೆ ತಾಯಿ ಹೊರಟ ನಂತರ ಇನ್ನೂ ಕಣ್ಣೀರು ಹಾಕುತ್ತಾ ಹಾಲ್ನಲ್ಲೇ ಕುಳಿತಿದ್ದ ತ್ವಿಷಾನ ಆರುಷಿ ಸಮಾಧಾನ ಮಾಡಿದ್ಲು. ಆರುಷಿ, ನಾನು ಯಾವತ್ತೂ ಅಪ್ಪ ಅಮ್ಮನ ಬಿಟ್ಟು ಇದ್ದಿದ್ದೇ ಇಲ್ಲ ಗೊತ್ತಾ, ಕಣ್ಣೀರು ಹಾಕುತ್ತಲೇ ಹೇಳಿದ್ರೆ ಚಿಂಟು ಓಡಿ ಬಂದು ತ್ವಿಷಾ ಅಂತಿ ದೊಡ್ಡಪ್ಪ ಕರೀತಾ ಇದ್ದಾರೆ ಹೇಳ್ದ. ಮಗು ಮುದ್ದು ಮಾತು ಕೇಳಿ ಕಿಸಕ್ಕನೆ ನಕ್ಕ ತ್ವಿಷು, ಚಿಂಟು ದೊಡ್ಡಮ್ಮ ಅಂತ ಕರಿ ಸಾಕು, ಆಂಟಿ ದೊಡ್ಡಮ್ಮ ಅಂತೇನು ಬೇಡ ಹೇಳಿದ್ರೆ ಸರಿ ಅಂತ ತಲೆ ಆಡಿಸ್ತಾನೆ. ನಂತರ ಮುಜುಗರ ಪಡುತ್ತಿದ್ದ ತ್ವಿಷ್ ತಾನೇ ಕೈ ಹಿಡಿದುಕೊಂಡು ಮನೆ ಹೊರಗೆ ಕರೆದುಕೊಂಡು ಹೋದ ಆರುಷಿ, ಅಣ್ಣ ನಿಮ್ಮ ಹೆಂಡತಿನ ತೋಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಕೇಳಿದ್ರೆ ತಲೆ ಕೆರೆದುಕೊಳ್ಳುತ್ತಾ ಹ್ಞೂ ಅಂದ. ಓಕೆ ಅಣ್ಣ, ಆದರೆ ನನ್ನ ಗೆಳತಿ ಜೋಪಾನ ಹೇಳಿದ್ರೆ ನಗುತ್ತಾ ಹ್ಞೂ ಸಿಸ್ಟರ್, ಒಂದು ಸೊಳ್ಳೆ ಕೂಡ ಕಚ್ಚದ ಹಾಗೆ ನಿಮ್ಮ ಗೆಳತಿನ ನೋಡ್ಕೊಳ್ತೀನಿ ಹೇಳಿ ಆರುಷಿಯಾಗಿ ಅವನ ತಾಯಿಗೆ ತಿಳಿಸಿ ಹೊರಟ. ಕ್ಯೂಟಿ, ನಾವಿಬ್ಬರು ತೋಟಕ್ಕೆ ಹೋಗಿ ಬಂದಿದ್ರೆ ಆಗ್ತಿತ್ತಲ್ವ, ಹೆಚ್ಚು ಕಮ್ಮಿ ಮನೆಗೆ ಬಂದಿದ್ದ ನೆಂಟರೆಲ್ಲ ಹೊರಟಾಗಿತ್ತು. ತನ್ನ ಅತ್ತೆಗೆ ತಿಳಿಸಿ ಫ್ರೆಶ್ ಆಗಿ ಬರಲು ರೂಮ್ಗೆ ಹೋದ ಆರುಷಿ ಹುಟ್ಟಿದ್ದ ರೇಷ್ಮೆ ಸೀರೆ ಬದಲಿಸಿ ಕಾಟನ್ ಚೂಡಿದಾರ್ ಹಾಕಿ ರೂಮ್ ಹೊರಗೆ ಬರುತ್ತಲೇ ಅವಳನ್ನು ಮತ್ತೆ ರೂಮ್ಗೆ ಕರೆದುಕೊಂಡು ಹೋದ ಓಜಸ್ ತಾವಿಬ್ಬರು ಹೊರಗೆ ಹೋಗುವ ಬಗ್ಗೆ ಪೀಠಿಕೆ ಹಾಕಿದರೆ, ಈಗ ಬೇಡ ಚಂದ್ರ,
ನಿಮಗೆ ನಿನ್ನೆನೇ ಹೇಳಿದ್ದೆ ತಾನೇ, ನಾಳೆ ಬೆಳಗ್ಗೆ ನಾನು ನೀವು ಇಬ್ಬರೇ ಹೊರಗೆ ಹೋಗಿ ಬರೋಣ ಅಂತ. ನನ್ನ ಕಡೆಯಿಂದ ನಿಮಗೊಂದು ಸಣ್ಣ ಸರ್ಪ್ರೈಸ್ ಇದೆ ಹೇಳಿ ರೂಮ್ ಹೊರಗೆ ಹೋದರೆ ಅದೇನು ಸರ್ಪ್ರೈಸ್ ಯೋಚಿಸುತ್ತಾ ಹಾಗೆ ಹೋಗಿ ಮಂಚದ ಮೇಲೆ ಹಂಗಾತ ಮಲಗಿದ. ಅಪ್ಪನನ್ನು ಹುಡುಕಿ ಬಂದ ಚಿಂಟು ತಾನೇ ಕಷ್ಟಪಟ್ಟು ಮಂಚ ಏರಿ ತನ್ನ ಅಪ್ಪನ ಪಕ್ಕ ಕೂತು, ನಾಳೆ ನೀವು ಅಮ್ಮ ಹೊರಗೆ ಹೋಗ್ತಾ ಇದ್ದೀರಾ? ಅಮ್ಮ ನನಗೆ ಆಗಲೇ ಹೇಳ್ತು, ಯೋಚನೆ ಮಾಡಬೇಡಿ ಪಪ್ಪ, ನಾನು ಅಜ್ಜಿ ತಾತ ಬೆಳ್ಳಿ ಅತ್ತೆ ಜೊತೆಗೆ ಗುಡ್ ಬೈ ಥರ ಇರ್ತೀನಿ ಹೇಳ್ದ. ರೂಮ್ನ ಬಾಗಿಲಲ್ಲಿ ಇವನನ್ನು ಪಿಳಿ ಪಿಳಿ ನೋಡುತ್ತಾ ನಿಂತಿದ್ದ ಬೆಳ್ಳಿನ ತನ್ನ ಬಳಿ ಬರುವಂತೆ ಕರೆದ ಓಜಸ್. ಈ ಹಿಂದೆ ಬೆಳ್ಳಿ ಮುದ್ದು ಮಾಡಿದಾಗ ಚಿಂಟು ಹತ್ತಿದ್ದನೆಂದು ಈಗಲೂ ಹಾಗೆ ಮಗು ಬೇಸರ ಮಾಡಿಕೊಂಡ್ರೆ ಎಂದು ಸ್ವಲ್ಪ ಹಿಂಜರಿಯುತ್ತಲೇ ಬೆಳ್ಳಿ ಊಟ ಆಯ್ತಾ ಕೇಳುತ್ತಾ ಬಳಿ ಬಂದ ಮಗುನ ತಾನೇ ಎತ್ಕೊಂಡು ಮಂಚದ ಮೇಲೆ ಕೂರಿಸ್ದ. ಆದರೆ ಬೆಳ್ಳಿ ಅವಳ ತಂದೆನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದ ಚಿಂಟು ಅವಳ ಕೈ ಹಿಡಿದು ಓಜಸ್ ಮಡಿಲಲ್ಲಿ ಕೂರಿಸಿ ಈ ಹಿಂದೆ ಆರುಷಿ ಮಕ್ಕಳಿಗೆ ಎಂದು ಖರೀದಿ ಮಾಡಿ ತಂದಿದ್ದ ಸ್ನ್ಯಾಕ್ಸ್ ಟಾಯ್ ತಾನೇ ಕಬೋರ್ಡ್ ತೆಗೆದು ಅವಳ ಕೈಗೆ ಕೊಟ್ಟ. ಇದು ನನ್ನ ಅಪ್ಪ ಅಮ್ಮ ತಂದಿದ್ದು, ಅವತ್ತು ನಿಮಗೆ ಕೊಡಬೇಕಿತ್ತು, ಆದರೆ ಅವತ್ತು ಅತ್ತೆ ಅಮ್ಮ ಮೇಲೆ ಕೋಪ ಮಾಡಿಕೊಂಡ್ರು. ಆದರೆ ಈಗ ಅವ್ರಿಗೆ ಕೋಪ ಇಲ್ಲ ಅಲ್ಲ, ಅದಕ್ಕೆ ಈ ಟಾಯ್ ತಗೋ ಪರವಾಗಿಲ್ಲ ಹೇಳಿ ತಾನು ತನ್ನ ಅಪ್ಪನ ಪಕ್ಕ ಕೂತು, ನೀವು ಬೆಳ್ಳಿಗೆ ಕಿಸ್ಕೋತ್ರೆ ನಾನು ಅಳಲ್ಲ ಪಪ್ಪ ಹೇಳ್ದ. ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲರ ಬಗ್ಗೆನೂ ಅದೆಷ್ಟು ಯೋಚನೆ ಮಾಡುತ್ತೆ ಈ ಮಗು, ಇವನ ಬುದ್ಧಿಯೆಲ್ಲ ಸೇಮ್ ಆರು ಥರಾನೇ ಎಂದು ಹೇಳಿಕೊಂಡು ಚಿಂಟುನ ಬಳಸಿ ಅವನ ನೆತ್ತಿ ಮೇಲೆ ಮುತ್ತಿಟ್ಟ ಓಜಸ್. ಬೆಳ್ಳಿ, ನಿಮಗೆ ಚಿಂಟು ಥರ ಕಲರಿಂಗ್ ಮಾಡೋದಿಷ್ಟನಾ? ಮಗು ಮನಸ್ಸಿನಲ್ಲಿ ಅಪ್ಪನ ಕೊರತೆ ಇರುವುದನ್ನು ಸೋದರ ಮಾವನಾಗಿ ತಕ್ಕ ಮಟ್ಟಿಗೆ ದೂರ ಮಾಡುವಲ್ಲಿ ಪ್ರಯತ್ನದಲ್ಲಿ ಇದ್ದುವವನಿಗೆ ಚಿಂಟು ಸಹ ತನ್ನದೇ ರೀತಿಯಲ್ಲಿ ಸಹಾಯ ಮಾಡಿದ್ದ. ಅದೆಷ್ಟು ಹೊತ್ತು ಮೂವರು ಕೂತು ಮಾತನಾಡಿ ನಂತರ ಕ್ರಯಾನ್ಸ್ ಬಳಸಿ ಕಲರಿಂಗ್ ಮಾಡಿದ್ರು. ಬೆಳ್ಳಿ ಸ್ಕೂಲ್ನಲ್ಲಿ ಕೊಟ್ಟಿದ್ದ ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ಸತ್ಯಾಗೇಳಿ ಆ ಬುಕ್ಸ್ನ ಪಡೆದು ಓಜಸ್ ತಾನೇ ಮಗುಗೆ ಸಹಾಯ ಮಾಡೋಣ ಅಂದ್ಕೊಂಡು ಚಿಂಟು ತಾನೇ ಹಠ ಮಾಡಿ ಬೆಳ್ಳಿ ಸಹಾಯಕ್ಕೆ ನಿಂತ. ಮಕ್ಕಳು ಮನೆಯ ನಡುಮನೆಯಲ್ಲಿ ನೆಲದ ಮೇಲೆ ಬುಕ್ಸ್ ಹರಡಿಕೊಂಡು ಕಲರಿಂಗ್ ಮುಗಿಸಿ ಈಗ ಹೋಮ್ವರ್ಕ್ ಮಾಡುತ್ತಾ ಇದ್ದಾಗ ಚಿಂಟು ಜಾಣ್ಮೆ ಚುರುಕುತನ ಕಂಡು ಮನೆಯವರೆಲ್ಲ ಬೆರಗಾದರು. ನಮ್ಮ ಚಿಂಟು ಮರಿ ಎಷ್ಟು ಜಾಣ ಇದ್ದಾನಲ್ವ, ಶಾರದಮ್ಮನವರು ಅಚ್ಚರಿಯಲ್ಲಿ ಹೇಳಿ ಮಗು ಕೈಗೆ ತಾವು ಮಾಡಿಟ್ಟಿದ್ದ ಕಡಲೆ ಉಂಡೆ ಕೊಟ್ಟರೆ ಅಜ್ಜಿ ನನಗೆ ಬೆಳ್ಳಿ ಕೈ ಚಾಚಿದಾಗ ಅವಳ ಕೈಗೂ ಕೊಟ್ಟು, ಬೆಳ್ಳಿ ನಮ್ಮ ಚಿಂಟು ಮರಿಯ ಹಾಗೆ ನೀನು ಜಾಣೆ ಆಗಬೇಕು ತಿಳಿತಾ ಹೇಳಿದ್ರೆ ತಲೆ ಆಡಿಸಿ ಹೂ ಅಂದ್ಲು. ಆದರೆ ಮನೆಯವರ ಹೊಗಳಿಕೆಯ ಮಾತು ಕೇಳಿ ಆರುಷಿ ಮುಖ ಖುಷಿಗೆ ಅರಳುವ ಬದಲು ಮಂಕಾಗಿದ್ದನ್ನು ನಂಜಪ್ಪನವರು ಗಮನಿಸಿದರು. ಆರುಷಿ, ಒಂದು ನಿಮಿಷ ಬಾ ಮಗಳೇ ಹೇಳಿ ಅವಳನ್ನು ಮನೆ ಹೊರಗೆ ಕರೆದುಕೊಂಡು ಹೋದರು. ಯಾಕೆ, ನಿನ್ನ ಮಗನ ಬುದ್ಧಿವಂತಿಕೆ ಕಂಡು ಖುಷಿ ಪಡೋದು ಬಿಟ್ಟು ಮಂಕಾದೆ ಕೇಳಿದರು. ಹಾಗೇನಿಲ್ಲ ಮಾವ, ಒಂದು ವಾರದಿಂದ ಓಡಾಟ ಸುಸ್ತಾಗಿದೆ ಅಷ್ಟೇ ಹೇಳಿದರೆ ನಗುತ್ತಾ, ಸುಸ್ತಿಗೂ ಬೇಸರಕ್ಕೂ ವ್ಯತ್ಯಾಸ ತಿಳಿಯದೇ ಇರುವಷ್ಟು ಮೂಢನಲ್ಲ ನಾನು. ಚಿಂಟು ಜಾಣ್ಮೆ ನಿನ್ನಲ್ಲಿ ಭಯ ಹುಟ್ಟಿಸಿದೆ ಅಲ್ವಾ ತಾಯಿ, ಆದರೆ ನಿನಗೆ ಈ ವಿಷಯ ತಿಳಿದಿರಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ, ಬೇಸರ ಮಾಡ್ಕೋಬೇಡ. ಚಂದ್ರಾಂಕಿತ ಮಿತ್ರ ತನ್ನ ಸಣ್ಣ ವಯಸ್ಸಿನಲ್ಲಿ ತುಂಬ ಒಳ್ಳೆಯ ಹುಡುಗ ಆಗಿದ್ದ. ನಮ್ಮ ಹಳ್ಳಿಯಲ್ಲೇ ಅತಿ ಬುದ್ಧಿವಂತ ಹುಡುಗ ಅನ್ನೋ ಹೆಗ್ಗಳಿಕೆ ಕೂಡ ಸಿಕ್ಕಿತ್ತು ಅವನಿಗೆ. ಯಾವುದೋ ಯೂನಿವರ್ಸಿಟಿ ಪ್ರೊಫೆಸರ್ ಬಂದು ಅವನಿಗೆ ಪ್ರಶ್ನೆಗಳನ್ನು ಕೇಳಿ ಅವನಲ್ಲಿ ಇರುವ ಅಸಾಧಾರಣ ಬುದ್ಧಿಯನ್ನು ಕಂಡು ಹೊಗಳಿ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಆದರೆ ಹೆತ್ತ ತಾಯಿಯಿಂದ ಅವನಿಗೆ ಸಿಗಬೇಕಾದ ಪ್ರೋತ್ಸಾಹ ಸಿಗಲಿಲ್ಲ. ಹಿರಿಮಗನನ್ನು ಪ್ರೀತಿಸಿದ ಹಾಗೆ ಕಿರಿಮಗನನ್ನು ಎಂದೂ ಆ ಹೆಂಗಸು ಪ್ರೀತಿಸಲಿಲ್ಲ. ನನಗಂತೂ ಆಕೆಯನ್ನು ನೋಡಿದಾಗ ಆಶ್ಚರ್ಯ ಆಗೋದು, ಇದೇನು ಇಷ್ಟು ಒಳ್ಳೆ ಮಗುನ ಈ ತಾಯಿ ಹೀಗೆ ಕಡೆಗಣಿಸುತ್ತಾಳಲ್ಲ ಅಂತ. ಕ್ರಮೇಣ ಆ ಹುಡುಗನ ನಡವಳಿಕೆಯಲ್ಲಿಯೂ ಬದಲಾವಣೆ ಆಗತೊಡಗಿತು. ಆ ಹೆಂಗಸಿಗೆ ಈ ಮಗು ಮೇಲೆ ಯಾಕೆ ಪ್ರೀತಿ ಮಮಕಾರ ಇರಲಿಲ್ಲ ಅನ್ನೋದು ಚಂದ್ರ ಆ ಹುಡುಗನ ಜನ್ಮ ರಹಸ್ಯ ತಿಳಿದ ಮೇಲೆ ತಿಳಿಯಿತು. ನನ್ನ ತಮ್ಮ ಹಣದ ಮದದಲ್ಲಿ ಸಹಾಯ ಅನ್ನೋ ಹೆಸರಲ್ಲಿ ಆ ಹೆಣ್ಣಿಗೆ ಮೋಸ ಮಾಡಿ ಅದರ ಫಲವಾಗಿ ಸಿಕ್ಕ ಆ ಮಗು ಮೇಲೆ ಆ ತಾಯಿಗೆ ಬಾಂಧವ್ಯ ಬೆಳೆಯಲಿಲ್ಲ. ಹೇಳುವಾಗ ತನ್ನ ಅಪ್ಪ ಯಾಕೆ ಆರುಷಿನ ಹೊರಗೆ ಕರೆದುಕೊಂಡು ಹೋಗಿದ್ದು, ಮತ್ತೆ ಮನೆಯಲ್ಲಿ ಏನಾದರೂ ತೊಂದರೆ ಆಗಿದೆ ಅನ್ನೋ ಯೋಚನೆಯಲ್ಲಿ ತಾನು ಹೊರಬಂದ ಓಜಸ್ ತನ್ನ ಅಪ್ಪ ಹೇಳುತ್ತಿದ್ದ ಮಾತುಗಳನ್ನು ಕೇಳಿಸ್ಕೊಂಡು, ಈಗ ಯಾಕೆ ಆ ಮನೆಯಾಳನ ವಿಷಯ ಮಾತಾಡ್ತಾ ಇದ್ದೀರಾ ಅಪ್ಪ, ಕೋಪದಲ್ಲಿ ರೇಗ್ತ. ಚಂದ್ರ ಪ್ಲೀಸ್, ಮಾವನ ಮೇಲೆ ಕೋಪ ಮಾಡ್ಕೋಬೇಡಿ, ನಾನು ಯಾವುದೋ ಚಿಂತೆಯಲ್ಲಿದ್ದೆ, ಅದಕ್ಕೆ ನನಗೆ ಸಮಾಧಾನ ಆಗಲಿ ಅಂತ ಈ ವಿಷಯ ಹೇಳ್ತಾ ಇದ್ದಾರೆ ಹೇಳಿದ್ರೆ ದೀರ್ಘ ಉಸಿರು ಹೊರದಬ್ಬಿ ಒಂದು ಮಾತು, ಒಂದು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಕೇಳು ಕ್ಯೂಟಿ, ಚಿಂಟು ನಮ್ಮ ಮಗ, ಅವನ ತಂದೆ ನಾನು, ಅವನ ಭವಿಷ್ಯ ನಾವು ಹೇಗೆ ಶೇಪ್ ಮಾಡ್ತೀವಿ ಹಾಗೆ ಇರುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಫೇಮಸ್ ಕೋಟ್ ಇದೆ ಕೇಳಿದೆಯಾ, ವಿಲನ್ಸ್ ಆರ್
ನಾಟ್ ಬಾರ್ನ್, ದೇ ಆರ್ ಮೇಡ್ ಬೈ ಸೊಸೈಟಿ. ಎಷ್ಟು ನಿಜ ಅಲ್ವಾ? ಹುಟ್ಟುತ್ತಲೇ ಯಾರು ಕೆಟ್ಟವರಲ್ಲ. ಅವರ ಪರಿಸ್ಥಿತಿ, ಅವರ ಸುತ್ತಮುತ್ತ ಇರೋ ಜನರ ಸಹವಾಸದಿಂದ ಒಬ್ಬ ಮನುಷ್ಯ ಕೆಟ್ಟವನು ಅಥವಾ ಒಳ್ಳೆಯವನಾಗಿ ರೂಪುಗೊಳ್ತಾನೆ. ನೋಡು ಆರು, ನನ್ನ ಮಗ ಎಷ್ಟು ಮುದ್ದು. ಅವನಲ್ಲಿ ಬುದ್ಧಿವಂತಿಕೆ ಜೊತೆಗೆ ಇರುವ ಮುಗ್ಧತೆಯನ್ನು ಕಂಡು ಸಹ ನೀನು ಹೀಗೆ ಚಿಂತೆ ಮಾಡೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಹೇಳ್ದ. ಅಮ್ಮ ಅಪ್ಪ ಇಬ್ಬರು ಕಾಣದೆ ಅವರನ್ನು ಹುಡುಕುತ್ತಾ ಅವರಿದ್ದ ಕಡೆಗೆ ಬಂದ ಚಿಂಟು ಓಡಿ ಬಂದು ತನ್ನ ಅಪ್ಪನ ಕಾಲು ಬೆಳೆಸಿ ಪಪ್ಪ ಮುದ್ದಾಗಿ ಕರೆದಾಗ ಅವನನ್ನು ಎತ್ತಿಕೊಂಡು ಮಗನ ಕೆನ್ನೆಗೆ ಮುತ್ತಿಟ್ಟು, ಇನ್ನೊಂದು ಸಲ ನನ್ನ ಮಗನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಹಲ್ಲು ಉದುರಿಸಿ ಬಿಡ್ತೀನಿ. ಅವಳನ್ನು ಎದ್ದಿಟ್ಟಿಸಿ ಓಡಿ ಮನೆಯೊಳಗೆ ನಡೆದ. ಚಂದ್ರ ಹೇಳಿದ್ದು ಸರಿ ಇದೆ, ನೀನು ಇನ್ಮೇಲೆ ನಮ್ಮ ಚಿಂಟು ವಿಷಯದಲ್ಲಿ ಬೇಡದೇ ಇರೋ ಚಿಂತೆ ಮಾಡೋಕ್ಕೆ ಹೋಗಬೇಡ. ಅಂದ ಹಾಗೆ ನಾಳೆ ನೀನು ಚಂದ್ರ ಊರಿಗೆ ಹೋಗ್ತಾ ಇದ್ದೀರಾ ಕೇಳಿದಾಗ ಸ್ವಲ್ಪ ಮುಜುಗರದಲ್ಲಿ ಹೂ ಮಾವ, ಆದರೆ ಚಿಂಟು ಇಲ್ಲೇ ಇರ್ತಾನೆ, ನಿಮಗೇನು ಅಭ್ಯಂತರ ಇಲ್ಲ ತಾನೇ ಕೇಳಿದ್ರೆ, ಚಿಂಟು ಈ ಮನೆ ಮಗ, ಅವನು ಈ ಮನೆಯಲ್ಲಿ ಇದ್ದರೆ ನಮಗೆ ಯಾಕೆ ತೊಂದರೆ ಆಗುತ್ತೆ, ನೀನು ಚಂದ್ರ ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಎಂದು ಹೇಳಿದ್ರು. ಇವಳು ರೂಮ್ಗೆ ಬರುವಷ್ಟರಲ್ಲಿ ಚಿಂಟುಗೆ ಕತೆ ಹೇಳುತ್ತಾ ಅದಾಗಲೇ ಓಜಸ್ ಅವನನ್ನು ಮಲಗಿಸುವ ಕೆಲಸದಲ್ಲಿ ನಿರತನಾಗಿದ್ದ. ಆದರೆ ಮಗುಗೆ ನಿದ್ದೆ ಹತ್ತಿರಕ್ಕೂ ಸುಳಿಯುತ್ತಾ ಇಲ್ಲ. ಪಪ್ಪ, ಈ ಲ್ಯಾಬಿಟ್ ರೇಸ್ ಕತೆ ತುಂಬ ಸಲ ಕೇಳಿ ಬೋರ್ ಆಗಿದೆ. ಮಂದಾರ ದೊಡ್ಡಮ್ಮ ನನಗೆ ಅಶೋಕ ರಾಜ ಕತೆ ಕೇಳಿದರು, ಸೂಪರಾಗಿತ್ತು, ಅದೇ ಹೇಳಿ ಎಂದು ಕಣ್ಣು ಕಿರಿದು ಮಾಡಿ ಕೇಳ್ದ. ಅವರು ಹಿಸ್ಟ್ರಿ ಟೀಚರ್, ಅದಕ್ಕೆ ಅಶೋಕ ಬುದ್ಧ ಅಂತ ಕತೆ ಹೇಳ್ತಾರೆ. ನನಗೆ ಆ ಕಥೆಯೆಲ್ಲ ಗೊತ್ತಿಲ್ಲ ಕಂದ ಹೇಳಿದರೆ, ಪಪ್ಪ ಹಾಗಾದರೆ ಕೌರ ಪಾಂಡವ ಕತೆ ಹೇಳಿ ಅಂದರೆ, ಅದು ಸರಿ ಗೊತ್ತಿಲ್ಲ ಅಂದಾಗ ಅಪ್ಪನ ಕೊರಳ ಬಳಸಿ ತಾನೇ ಅಜ್ಜಿಯಿಂದ ಈ ಕತೆ ಕೇಳಿದ ಕಥೆಯನ್ನು ಹೇಳಲು ಶುರು ಮಾಡ್ದ. ಮರುದಿನ ಬೆಳಿಗ್ಗೆಯೇ ಗಂಡನ ಜೊತೆಗೆ ಹೊರಗೆ ಹೋಗಬೇಕೆಂದು ಈಗಲೇ ಬಟ್ಟೆಯನ್ನು ಐರನ್ ಮಾಡೋಣ ಅಂತ ಮೊದಲಿಗೆ ಓಜಸ್ ಬಟ್ಟೆ ನಂತರ ತನ್ನ ಸೀರೆಯನ್ನು ಪ್ರೆಸ್ ಮಾಡುತ್ತಿದ್ದ ಆರುಷಿ ಮಗ ಒಂದು ಸಲ ಕೇಳಿರುವ ಕಥೆಯನ್ನು ಅಷ್ಟು ಚೆನ್ನಾಗಿ ನೆನಪಿಟ್ಟುಕೊಂಡು ಅದನ್ನು ಹಾಗೇ ತನ್ನ ಅಪ್ಪನಿಗೆ ಹೇಳುತ್ತಾ ಇರುವ ರೀತಿಗೆ ಬೆರಗಾದ್ಲು. ಅಲ್ಲದೆ ಈಗಾಗಲೇ ಧರ್ಮದ ಬಗ್ಗೆ ಕೆಟ್ಟ ಕೆಲಸ ಮಾಡಿದರೆ ಕೃಷ್ಣ ಪನಿಷ್ ಮಾಡ್ತಾನೆ ಅಂತೆಲ್ಲ ಹೇಳುತ್ತಾ ಇದ್ದವನು ಮೀಸೆ ತಾತ ನನ್ನ ಮುದ್ದು ಮಾಡುವಾಗೆಲ್ಲ ನಾನೇ ಕೃಷ್ಣ ಮಾಮಕ್ಕಿ ಅಂತಾರೆ, ನನಗೆ ತಾತ ಹೇಳೋದು ಇಷ್ಟ. ಮುದ್ದಾಗಿ ಮಾತನಾಡ್ತಾ ಇದ್ದವನು ಹಾಗೆ ನಿದ್ದೆಗೆ ಜಾರ್ದ. ಇತ್ತ ಮಗು ದೊಡ್ಡವನಾದ ಮೇಲೆ ಹೇಗೋ ಏನು ಅಂತ ಚಿಂತೆ ಮಾಡ್ತೀಯಲ್ಲೇ ಕ್ಯೂಟಿ, ನಿನ್ನ ಈ ದಡ್ಡ ತಲೆಗೆ ಏನು ಹೇಳಬೇಕು ಹೇಳಿದ್ರೆ ಸಾರಿ ಹೇಳಿ ತನ್ನವನ್ನು ಬಳಸಿ ಮಲಗಿದ್ಲು. ಮರುದಿನ ಬೆಳಗ್ಗೆ ಎದ್ದು ತಯಾರಾಗಿ ದೇವರಿಗೆ ಪೂಜೆ ಮಾಡಿ ತಿಂಡಿಗೆ ಸಹ ತನ್ನ ಅತ್ತೆಗೆ ಸಹಾಯ ಮಾಡಿದ ಆರುಷಿ ತಡವಾಗಿ ಎದ್ದು ಬಂದ ತ್ವಿಷಾನ ಕೈ ಹಿಡಿದು ಅಡುಗೆ ಮನೆ ಪಕ್ಕದಲ್ಲೇ ಇದ್ದ ಓಣಿಗೆ ಕರೆದುಕೊಂಡೋಗಿ, ಗಂಡ ಒಳ್ಳೆಯವನು ಸಿಕ್ಕರೆ ಅತ್ತೆ ಮಾವ ಕೆಟ್ಟವರು ಸಿಗ್ತಾರೆ, ಅದೇ ಅತ್ತೆ ಮಾವ ಒಳ್ಳೆಯವರು ಇದ್ದರೆ ಗಂಡ ಕೆಟ್ಟವನು ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಒಳ್ಳೆಯವರೇ ಸಿಕ್ಕಿರುವಾಗ ಆ ಮನೆ ಸೊಸೆಗೆ ಸರಿ ಇಲ್ಲ ಅಂದರೆ ಈ ಮನೆಯ ವಾತಾವರಣವೇ ಹಾಳಾಗಿ ಬಿಡುತ್ತೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.